ನಮ್ಮ ಜೊತೆ ಮಾಜಿ ಸಚಿವರಾದಂತಹ CS ಪುಟ್ಟರಾಜು ಅವರಿದ್ದಾರೆ. ಸರ್, ಮಂಡ್ಯ ಭಾಗದಲ್ಲಿ ಈಗ ಹೇಗಿದೆ ವಾತಾವರಣ? ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ, ನೀವು ಕೂಡ ಓಡಾಡ್ತಾ ಇದ್ದೀರಾ, ಹೇಗಿದೆ? ಈಗ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣವರು ಗೆಲ್ಲಿಕ್ಕೆ ನನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆ ಇವತ್ತು ಪಕ್ಷಾತೀತವಾಗಿ ಎಲ್ಲಾ ಸಮುದಾಯದ ಮಹಾಜನತೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ತುದಿಗಾಲಲ್ಲಿದ್ದಾರೆ. ನಾವು ಹಬ್ಬದ ಕಾರಣದಿಂದ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಅವರ ನೇತೃತ್ವದಲ್ಲಿ ಬಹಳ ಸದೃಢವಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹೋಗಿ ನಾವು ಮತಯಾಚನೆ ಮಾಡಿ ಕುಮಾರಣ್ಣನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ತೀವಿ. ಮೋದಿಯವರ ರ್ಯಾಲಿ ಇರ್ಬೋದು, ರೋಡ್ ಶೋ ಇರ್ಬೋದು, ಬಿಜೆಪಿ ಅಭ್ಯರ್ಥಿಗಳಿರ್ಬೋದು, ಸಾಕಷ್ಟು ನಾಯಕರು ನಮ್ಮ ಕ್ಷೇತ್ರದಲ್ಲೂ ಬರಬೇಕು ಅಂತ ಇದ್ದಾರೆ. ಮಂಡ್ಯದಲ್ಲಿ ಅವಶ್ಯಕತೆ ಇದೆಯಾ ಮೋದಿಯವರ ರ್ಯಾಲಿ ಅಂತ? ಈಗ ಅದು ಪಕ್ಷದ ತೀರ್ಮಾನ. ಎರಡೂ ಪಕ್ಷದ ಅಭ್ಯರ್ಥಿಗಳು ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳು ಕೂತು ತೀರ್ಮಾನ ಮಾಡ್ತಾರೆ, ಅದನ್ನು ಅವ್ರು ಹೇಳ್ತಾರೆ. ಸರ್, ಈಗಾಗಲೇ ಹಾಸನದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಇದೆ. ಪ್ರೀತಮ್ ಗೌಡ್ರು ಎಲ್ಲ ಒಂದ್ ಕಡೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ನಿಮ್ದೇ ನಾಯಕರು ಹೇಳ್ತಾ ಇರುವಂತದ್ದು, ಖಂಡಿತ ಹೌದಾಯ್ತು? ಈಗ ಇಲ್ಲ, ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡ್ರ ಜೊತೆ ನಾನು ಮಾತಾಡಿದ್ದೇನೆ. ಅಲ್ಲಿ ಹಾಸನದಲ್ಲಿ ಲೋಕಲ್ ಆಗಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಜೆಡಿಎಸ್ಗೆ ಇದ್ದಂತ ಜಿಜ್ಜಾಜಿದ್ದಿ. ಆ ಕಾರಣದಿಂದ ಇಬ್ರು ಪಕ್ಷದ ಮುಖಂಡರುಗಳನ್ನ ಬೆಸೆತಕ್ಕಂಥದ್ದು ಬಹಳ ಮಾತ್ರ ಜವಾಬ್ದಾರಿ ಇದೆ. 100ಕ್ಕೆ 100 ಭಾಗ ಅದು ಒಳ್ಳೇದಾಗುತ್ತೆ. ಪ್ರೀತಮ್ ಗೌಡರು ಅತ್ಯಂತ ಬಹುಮತವನ್ನ ಪ್ರಜ್ವಲ್ ರೇವಣ್ಣ ಕೊಳ್ಳಿಕ್ಕೆ ಮುಂದಾಗ್ತಾರೆ. ಶ್ರೀಗಳ ಆಶೀರ್ವಾದವನ್ನು ಪಡೆದ್ರೆ ಏನಾಯ್ತು, ಹೇಗೆ ಅವರ ಪ್ರಭಾವ ಹೇಗಿರ್ಬೋದು? ಈಗ ಮಠದಲ್ಲಿ ಯಾವತ್ತೂ ಆದಿಚುಂಚನಗಿರಿ ಮಠ ರೈತರ ಪರವಾಗಿರ್ತಕ್ಕಂಥದ್ದು, ಎಲ್ಲ ಸಮುದಾಯಗಳ ಪರವಾಗಿರ್ತಕ್ಕಂಥದ್ದು. ಆ ಕೆಲಸವನ್ನ ದೇವೇಗೌಡರ ಕಾಲದಿಂದ ಮಠ ಮಾಡ್ಕೊಂಡು ಬಂದಿದೆ. ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ, ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಮಠಕ್ಕೆ ವಿಶೇಷವಾದಂತಹ ಒಂದು ಸೇವೆಯನ್ನು ಸಲ್ಲಿಸ್ಕೊ ಬರ್ತಾ ಇದ್ದೀವಿ. 100ಕ್ಕೆ 100 ಭಾಗ ಸ್ವಾಮೀಜಿಯವರು ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಇವಿಷ್ಟು ಮಾಜಿ ಸಚಿವರಾದಂತಹ CS ಪುಟ್ಟರಾಜು ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.